ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕುಚ್ಚನ್ನು ಹಾಕೋದು ತೋರಿಸ್ತಾ ಇದ್ದೀನಿ. ಅಂದರೆ ಬೇಬಿ ಕುಚ್ಚು ಹಾಕ್ತಾ ಇದ್ದೀನಿ. ನಾನು ಬೇಬಿ ಕುಚ್ಚು ಜೊತೆಗೆ ಒಂದೊಂದು ಬೀಡ್ಸ್ನ ಯೂಸ್ ಮಾಡಿದ್ದೀನಿ, ಹಾಗೆ ಕ್ರೋಶನ ಕೂಡ ಯೂಸ್ ಮಾಡಿಕೊಂಡು ನಾನು ಬೇಬಿ ಕುಚ್ಚನ್ನ ಹಾಕ್ತಾ ಇದ್ದೀನಿ. ಬೇಬಿ ಕುಚ್ಚು ಹಾಕುವಾಗ ಕ್ರೋಶ ಮಾಡ್ಕೊಂಡು ಬೇಬಿ ಕುಚ್ಚು ಹಾಕಿದರೆ ತುಂಬ ಈಸಿಯಾಗಿ ಮತ್ತು ತುಂಬ ಬೇಗನೆ ಹಾಕ್ಬೋದು. ಇಲ್ಲ ನಾನು ಸ್ಯಾರಿ ಜೊತೆಗೆ ಬೇಬಿ ಕುಚ್ಚು ಹಾಕ್ತೀನಿ ಅಂತ ಅಂದರೆ ಅದು ತುಂಬ ಲೇಟ್ ಆಗುತ್ತೆ ಮತ್ತು ಥ್ರೆಡ್ ಕೂಡ ಜಾಸ್ತಿ ಹೋಗುತ್ತೆ. ಕ್ರೋಶ ಹಾಕ್ಕೊಂಡ್ಬಿಟ್ಟು ಈಗ ನಾನು ಹಾಕ್ತಿರೋ ಥರ ಕುಚ್ಚು ಹಾಕಿದರೆ ಥ್ರೆಡ್ ಜಾಸ್ತಿ ಹೋಗಲ್ಲ. ಅವ್ರು 200 ರೂಪೀಸ್ ಕೊಟ್ಟರೆ ಅದರಲ್ಲಿ ನಮಗೆ ತುಂಬ ಲಾಸ್ ಆಗುತ್ತೆ. ಏನಾದರೂ ನಾವು ಬರೀ ಕುಚ್ಚು ಹಾಕ್ತಾ ಹೋದರೆ, ಅದರಿಂದ ಕ್ರೋಶ ಮಾಡಿಕೊಂಡು ಕುಚ್ಚು ಹಾಕ್ತಾ ಹೋದರೆ ಬೀಡ್ಸ್ನ ಯೂಸ್ ಮಾಡಿಕೊಂಡು 200-250 ಇಸ್ಕೊಂಡ್ರು ನಮಗೆ ಅಷ್ಟೊಂದು ಲಾಸ್ ಆಗೋಲ್ಲ. ಫ್ರೆಂಡ್ಸ್, ನಾನು ಈ ಕ್ರೋಶ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚನ್ನು ಹಾಕೋದು ಹೇಗಂತ ಹೇಳಿಬಿಟ್ಟು ಆಲ್ರೆಡಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ಅದನ್ನು ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋದಲ್ಲಿ ನಿಮಗೆ ಮತ್ತೆ ಇನ್ನು 3 ಸ್ಯಾರಿಗಳಿಗೆ ನಾನು ಕುಚ್ಚನ್ನು ಹಾಕಿದ್ದೀನಿ. ಆ ಕುಚ್ಚು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ, ಆ ಕುಚ್ಚನ್ನು ನಿಮಗೆ ನಾನು ಮತ್ತೆ ಬೇರೆ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಓಕೆನಾ? ಫ್ರೆಂಡ್ಸ್, ಹೀಗೆ ತೋರಿಸ್ತಿರುವಂಥ ಕುಚ್ಚನ್ನು ನಾನು ಯಾವ ರೀತಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತೀನಿ. ಈಗ ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ, 1-2 ಸ್ಯಾರಿನ. ಅದು ಯಾವ ರೀತಿ ಇದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಓಕೆನಾ? ಮತ್ತು ಇದನ್ನು ಯಾವ ರೀತಿ ಹಾಕೋದಂತ ಯಾರಾದರೂ ಕಾಮೆಂಟ್ ಮಾಡಿದರೆ ನಾನು ನಿಜವಾಗ್ಲೂ ಕಾಮೆಂಟ್ ಮಾಡಿರೋದನ್ನು ನಾನು ನೋಡಿಬಿಟ್ಟು ಮತ್ತು ಯಾವ ರೀತಿ ಹಾಕೋದಂತ ತೋರಿಸ್ತಾ ಹೋಗ್ತೀನಿ. ಓಕೆನಾ? ನೀವೇನು ಕಾಮೆಂಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಾನು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಹಾಕಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್.